ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸದನಕ್ಕೆ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಇಲ್ಲಿ ಪ್ರತಿಪಕ್ಷ ಪಟ್ಟು ಹಿಡಿತಾ ಇರುವಂತದ್ದು. ಸದ್ಯ ಲಾಠಿ ಚಾರ್ಜ್ ಬಗ್ಗೆ ಅಮಿತ್ ಶಾ ಉತ್ತರಿಸಲೇಬೇಕು ಅಂತ ಪ್ರತಿಪಕ್ಷ ಆಗ್ರಹ ಮಾಡ್ತಾ ಇದೆ. ಸದ್ಯ ಸಂಸತ್ ಆವರಣದಲ್ಲಿ ವಿಪಕ್ಷಗಳಿಂದ ಧರಣಿ ಕೂತು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ದಾರೆ. ಇವರ ಪಟ್ಟು ಇಷ್ಟೇ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆಗೆ ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಅಭಿಜಿತ್ ದೀಪ್ಗೆ ಇವರೆಲ್ಲ ಭಾಗಿಯಾದ್ರಲ್ಲ. ಆ ಸಂದರ್ಭದಲ್ಲಿ ಪ್ರತಿಪಕ್ಷ ಇವಾಗ ಕಾಂಗ್ರೆಸ್ ಎಲ್ಲ ಕೂಡ ಹೋಗ್ಬಿಟ್ಟು ಸಪೋರ್ಟ್ ಅನ್ನ ಮಾಡ್ತು ವಿದ್ಯಾರ್ಥಿ ಸಂಕುಲಕ್ಕೆ. ಅವರಿಗಾದಂತ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಈಗ ಈ ದೌರ್ಜನ್ಯಕ್ಕೆ ಉತ್ತರ ಯಾವಾಗ? ಸರಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೇನೋ ನಮಗೆ ಸೊಲ್ಯೂಷನ್ ಸಿಕ್ತು, ಶಿಕ್ಷಣ ಸಚಿವರದು ರಾಜೀನಾಮೆ ಕೂಡ ಆಯ್ತು. ಆದ್ರೆ ವಿದ್ಯಾರ್ಥಿಗಳ ಮೇಲೆ ಆದ ದೌರ್ಜನ್ಯಕ್ಕೆ ಯಾರು ಉತ್ತರ ಕೊಡ್ತಾರೆ? ಸದ್ಯ ಸದನಕ್ಕೆ ಅಮಿತ್ ಶಾ ಉತ್ತರ ಕೊಡ್ಲೇಬೇಕು ಅಂತ ಹೇಳಿ ಈಗ ಪಟ್ಟನ್ನ ಹಿಡಿದಿರುವಂತದ್ದು. ಲಾಠಿ ಚಾರ್ಜ್ ಬಗ್ಗೆ ಅಮಿತ್ ಶಾ ಉತ್ತರ ಕೊಡ್ಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ. ಸದ್ಯ ಸಂಸತ್ ಆವರಣದ ಮುಂದೆ ವಿಪಕ್ಷಗಳು ಧರಣಿ ನಡೆಸ್ತಾ ಇದೆ. ಈ ಧರಣಿಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕ್ ಹಾಗೆ ಅಖಿಲೇಶ್ ಯಾದವ್ ಭಾಗಿಯಾಗಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ಇವತ್ತು ಬೆಳಗಿನ ಸೆಷನ್ ಫೋಟೋ ಇದು. ಕಲಾಪ ಆರಂಭ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಧರಣಿಯಲ್ಲಿ ನಿರತರಾಗಿ ಅಮಿತ್ ಶಾ ಅವರ ಮುಂದಿನ ನಡೆ ಏನು, ಈಗ ಲಾಠಿ ಚಾರ್ಜ್ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಉತ್ತರ ಕೊಡ್ತಾರಾ, ವಿದ್ಯಾರ್ಥಿಗಳ ಮೇಲಿನ ಈ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪರಿಹಾರ ಸಿಗುತ್ತಾ, ಕೇಂದ್ರ ಗೃಹ ಸಚಿವರು ಯಾವ ಉತ್ತರವನ್ನ ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿ ಸದ್ಯ ಕಲಾಪದ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಎಲ್ಲರೂ ಕೂಡ ಗಮನ ಇಟ್ಟಿರುವಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ದೇಶದ ಮೇಲೆ ಯಾವ ಥರದ ಪರಿಣಾಮ ಬೀರ್ತು, ಜೊತೆಗೆ ಈ 12 ವರ್ಷಗಳ ಸುದೀರ್ಘ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಒಬ್ಬ ಸಚಿವರು ರಾಜೀನಾಮೆ ಕೊಡ್ತಾರೆ, ಒಂದು ಅಪಖ್ಯಾತಿಯನ್ನ ಪಡೆದು ಅಂತ ಅಂದ್ರೆ ಅದು ಧರ್ಮೇಂದ್ರ ಪ್ರಧಾನ್. ಅದಾದ್ಮೇಲೆ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಲಾಯಿತು, ಲಾಠಿ ಚಾರ್ಜ್ ಆಯಿತು, ಪೆಲೆಟ್ ದಾಳಿ ಆಯಿತು, ಅಶ್ವವಾಯು ಪ್ರಯೋಗ ಆಯಿತು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇಷ್ಟು ದೌರ್ಜನ್ಯ ಆದರೂ ಕೂಡ ಕೇಂದ್ರ ಗೃಹ ಸಚಿವರು ಇನ್ನೂ ಮೌನ ವಹಿಸಿರೋದು ಯಾಕೆ? ಸೊ ನಮ್ಮ ಬೇಡಿಕೆಗಳಲ್ಲಿ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅನ್ನೋದು ಕೂಡ ಒಂದು ಬೇಡಿಕೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ಅನ್ನೋದು ಕೂಡ ಒಂದು ಬೇಡಿಕೆ. ಈ ಬೇಡಿಕೆಗಳು ಈಡೇರೇ ಇಲ್ಲ. ಇವತ್ತು ಕಲಾಪ ಶುರುವಾಗಿದೆ. ಸೊ ಈ ಕಲಾಪದ ಸಂದರ್ಭದಲ್ಲಿ ಇವತ್ತು ಪ್ರತಿಪಕ್ಷ ಪಟ್ಟು ಹಿಡಿದು ಕುಳಿತಿರುವಂತದ್ದು ಅಮಿತ್ ಶಾ ಶತಾಯ ಇವತ್ತು ಈ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ಲೇಬೇಕು. ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳ ವಿರುದ್ಧ ಕೇಸ್ ದಾಖಲಾಗಿದೆ, FIR ಆಗಿದೆ, ಅದನ್ನ ರದ್ದುಗೊಳಿಸಬೇಕು. ಮತ್ತೊಂದು ಕಡೆಗೆ ನರೇಂದ್ರ ಮೋದಿ ಅವರು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಈ ಕ್ಷಮೆಯನ್ನ ಕೇಳಬೇಕು ಅನ್ನುವಂಥದ್ದು ಸದ್ಯ ಪ್ರತಿಪಕ್ಷ ಇಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರದ ಪಟ್ಟಾಗಿರುವಂಥದ್ದು. ಹಾಗಾಗಿ ಲಾಠಿ ಚಾರ್ಜ್ ಬಗ್ಗೆ ಅಮಿತ್ ಶಾ ಉತ್ತರ ಕೊಡ್ತಾರಾ? ಸೊ ಮುಂದುವರೆದ ಭಾಗವಾಗಿ ಇವತ್ತಿನ ಕಲಾಪ ಎಲ್ಲಿ ಹೋಗಿ ನಿಲ್ಲುತ್ತೆ? ಕಲಾಪ ಇವತ್ತು ಇಡೀ ದಿನ ಇದೇ ಚರ್ಚೆ ಆಗುತ್ತಾ ಅಥವಾ ಬೇರೆ ವಿಚಾರಗಳ ಕುರಿತಂತೆ ಚರ್ಚೆ ಮಾಡ್ತಾರಾ? ಸದ್ಯ ಸಂಸತ್ ಆವರಣದ ಮುಂದೆ ವಿಪಕ್ಷಗಳು ಧರಣಿಯನ್ನ ನಡೆಸಿರುವಂಥದ್ದು. ಧರಣಿಯಲ್ಲಿ ಸುದೀರ್ಘವಾಗಿ ಅಮಿತ್ ಶಾ ಆಗಿರ್ಬೋದು, ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು, NDA ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸ್ತಾಲೇ ಇದೆ. ಇಲ್ಲಿ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಅಖಿಲೇಶ್ ಯಾದವ್ ಇಷ್ಟೂ ಜನರು ಕೂಡ ಭಾಗಿಯಾಗಿರುವಂಥದ್ದು.